ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾನು ಅನ್ಕೊಂಡಂಗೆ ಟ್ರಿಪ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ನಲ್ಲ, ಏನು ಟ್ರಿಪ್ ಎಲ್ಲಿಗೆ ಅಂತ, ಆದರೆ ಎಲ್ಲೂ ಹೇಳಿರಲಿಲ್ಲ. ಸೊ ಇವತ್ತು ಫೈನಲಿ ಹೋಯ್ತಾ ಇದ್ದೀವಿ ಗೈಸ್. ನಮ್ಮ ಅಮ್ಮನೂ ಬರಲ್ಲ ಅನ್ಕೊಂಡಿದ್ದೆ, ಸೊ ನಮ್ಮ ಅಮ್ಮನೂ ಬರ್ತೈತೆ. ನಮ್ಮಮ್ಮ ಇನ್ನೂ ನಮ್ಮ ಮನೆ ಅಮ್ಮ ಅಂದರೆ ತಪ್ಪೆ ಹಾಕೋ ಬ್ಯುಸಿನಲ್ಲಿ ಅದೇ ಇನ್ನೂ ರೆಡಿಯಾಗಿಲ್ಲ ನಮ್ಮಮ್ಮ. ಗೈಸ್ ಅನ್ಕೊಂಡಿಗೆ ಇವತ್ತು ನಾವು ಟ್ರಿಪ್ ಹೋಯ್ತಾ ಇದ್ದೀವಿ ಗೈಸ್. 4 ದಿನ ಅಷ್ಟೇ ಇದು. ಮತ್ತು ಸ್ಕೂಲಲ್ಲಿ ನಮ್ಮೂರ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಐತೆ. ಅದು ಬಂದು ಅದೇ ಇವಾಗೆಲ್ಲ ಬರೀ ಓಟೊಂದು ಯಾವುದೇದೋ ನಡೀತಾ ಇದ್ದಾರೆ. ಅದರಿಂದ ನಮ್ಮ ಸ್ಕೂಲ್ಗೆ ಹೋಗ್ಬೇಕು ಗೈಸ್. ನಾನು ಓದಿರೋ ಸ್ಕೂಲ್ಗೆ ಇವತ್ತು ಹೋಯ್ತಾ ಇದ್ದೀನಿ. ಎಷ್ಟೋ ದಿನ ಆದಮೇಲೆ ಹೋಯ್ತಾ ಇದ್ದೀನಿ. ಇವಾಗ ನಮ್ಮ ಮನೆಗೆ ಒಂದು ಬಾಯ್ ಹೇಳೋ ಹೋಗೋ ಸಮಯ. ರೆಡಿ ಅಪ್ಪ, ತಿರ್ಗಪ್ಪಂಗೆ ಬರೋದಾ? ಅಪ್ಪ ದುಡ್ಡು ಬೇಸ್ ಅಪ್ಪನ ದುಡ್ಡು ಕೇಳ್ಬಾರ್ದು, ಏನಾರ ಕೇಳಿದ್ರು ಬೇಸ್. ಅಮ್ಮನ ಕೈಲಿ ಕೊಟ್ಟೈತೆ ಗೈಸ್, ನಮ್ಮ ಅಪ್ಪ ಏನು ಕೊಟ್ಟಿಲ್ಲ ಅಂತೇನಿಲ್ಲ. ದುಡ್ಡು ಕೇಳು ಅಂತ ಹೇಳ್ಕೊಡೋದು ನೋಡು ಬೇಸ್. ಇವಾಗ ನಾವು ಇಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋಗ್ಬೇಕು. ನಮ್ಮ ಆಂಟಿ ಮನೆಗೆ ಹೋದ್ಮೇಲೆ ಏನು ಎಂತ ಎಲ್ಲ ಹೇಳ್ಕೊಡ್ತೇವೆ ಗೈಸ್. ನಮ್ಮ ಆಂಟಿ ಮನೆಗೇನೋ ಬಂದ್ವಿ, ಆದರೆ ಮನೆ ಪೂರ್ತಿ ಖಾಲಿ. ಮನೇಲಿ ನಮ್ಮ ಆಂಟಿ ಬಂದು ಕೆಲ್ಸಕ್ಕೆ ಹೋಗೈತೆ. ಸೊ ನನ್ನ ಅಮ್ಮ ಬಂದು ಸ್ಕೂಲ್ಗೆ ಹೋಗೋನೆ. ಸೊ ಯಾರೂ ಇಲ್ಲ ಗೈಸ್ ನಮ್ಮ ಆಂಟಿ ಮನೇಲಿ. ಸೊ ಇನ್ನು ನಮ್ಮ ಆಂಟಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನಾವು ಅಲ್ಲಿಂದನೂ ಜರ್ನಿ ಮಾಡ್ಕೊಬಂದ್ವಿ. ಸೊ ಇಲ್ಲೂ ಜರ್ನಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಗೈಸ್. ಇವಾಗ ತಿರ್ಗಾ ಮತ್ತೆ ಇಲ್ಲಿಂದ ಹೋಗಿ ಜರ್ನಿ ಮಾಡಬೇಕು ನಾವು. ಹಂಗೂ 1 2 ಅವರ್ ರೆಸ್ಟ್ ಸಿಗುತ್ತೆ. ಹೆಂಗು ಮತ್ತೆ ಜರ್ನಿ ಮಾಡೋದು ಅಂದರೆ ಅದು ಏನೋ ಸಮಾಚಾರ ಏನೂ ಇಲ್ಲ. ಚಪಾತಿ ಸುಡ್ತವ್ರಿ ನೋಡು ಟ್ರಿಪ್ ಗೈಸ್. ಚಪಾತಿ ಸುಡ್ತಾಯಿದ್ರಿ ಬಂದ್ಬಿಟ್ಟು ನಾನು ಇಷ್ಟಕ್ಕೆ ಯಾರೋ ಒದ್ಕೊಟ್ಟಿರ್ಬೇಕು, ಅದಕ್ಕೆ ನೀರು ಸುಡ್ತಾಯಿದ್ರಿ ಅಂತೆ. ಸ್ಕೂಲ್ಗೆ ಹೋಗಕೈತಿ ಮರ್ಯಾದಿಂದ ಈಗಲ್ಲ ಕಣಪ್ಪ, ನಮ್ ಜೊತೆಗೆ ಬಂದು ಸ್ಕೂಲ್ಗೆ ಹೋಗಕೈತಿರ್ಲಿಲ್ವಾ ಅಂತ. ಗೈಸ್ ಏನ್ ಡೀಸೆಂಟ್ ಆಗಿ ಗೈಸ್, ಸೀರಿಯಸ್ ಕ್ಯಾಮ್ರಾ ಇದ್ರೆ ಎಲ್ಲ ಎಷ್ಟು ಡೀಸೆಂಟ್ ಆಗಿ ಮಾತಾಡ್ತಾರೆ, ಎಷ್ಟು ಡೀಸೆಂಟ್ ಆಗಿ ಇರ್ತಾರೆ ಅಂದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಡೆಡ್ ಆಪೋಸಿಟ್ ಇರ್ತಾರೆ ಗೈಸ್ ಕ್ಯಾಮ್ರಾ ಮುಂದೆ. ಫೋನ್ಗೆ ಎದ್ರಕೊಂಡಲ್ಲ, ನೋಡೋದ್ ಜನಕ್ಕೆ ಎದ್ರಕೊಂಡು ಗೈಸ್. ಹಂಗಂದ್ರೆ ಏನೇನು ಅನ್ಕೊಳ್ಬೇಡಿ. ಆಮೇಲೆ ಅಂದರೆ ಈ ರೇಕ್ಸೋದು ಕಾಮಿಡಿ ಮಾಡೋದು ಇದೆಲ್ಲ ಇರುತ್ತೆ. ಯಾಕಂದ್ರೆ ಹೊಸ್ತ ಕ್ಯಾಮ್ರಾ ಎತ್ತಿದಾಗ ಸೊ ಆ ಥರ ಮಾತಾಡ್ತಾರೆ ಅಂತ. ಯಾಕೆಂದರೆ ಈಗ ನನ್ನ ತಮ್ಮ ಮಾತಾಡೋದಲ್ಲ, ಸುಮ್ಮನೆ ಏನೋ ಡೀಸೆಂಟಾಗಿ ಮಾತಾಡೋನಂಗೆ ಹಂಗೆ. ಯಾಕೆಂದರೆ ಕ್ಯಾಮ್ರಾ ಅಭ್ಯಾಸ ಇರೋಲ್ಲ ಅಲ್ವಾ. ಸೊ ಅಭ್ಯಾಸ ಆದ್ಮೇಲೆ ಸರಿಯಾಗಿ ಮಾತಾಡ್ತಾರೆ, ಅದರಿಂದ ಆ ಥರ ಹೇಳಿದ್ದು ಗೈಸ್. ನಾನು ಏನೋ ಬೆಳ್ದಂಡೆ, ಮಿನಿ ಬೆಳ್ದಂಡೆ, ಏನೋ ಬೆಳ್ದಂಡೆ ಕಳೆಪುರಿ ಏನೋ ಚಪಾತಿ. ಓ ಮಗ ಬರೀ ಏನ ಕೇಳ್ಕೊಂಡ್ರಿ ಚಪಾತಿ ಹೊತ್ತಾಕೋರಿ ಅಂತ ಊಟಕ್ಕೆ ಬೇಡ ರಾತ್ರಿಗೆ. 100 ವರ್ಷ ಆಯ್ಸು ಕಣ್ ಮಮ್ಮಿ ನಿನಗೆ. ಏನಾರ ಪ್ಲಾನ್ ಮಾಡ್ಮ ಅಂತ ಪ್ಲಾನ್ ಹಾಕತ್ತಿದ್ದಿ ಅಷ್ಟರಲ್ಲಿ ಕಳೆಪುರಿ ಅನ್ಕೊಂಡ್ಬಂದ್ಬಿಟ್ಟಿರ ಒಳಕ್ಕೆ. ಕಳೆಪುರಿ ಮುಟ್ಟೆ ಅಂತ ನೀವು ಅಕ್ಕ ತಂಗಿರು ಬೆಲ್ದುಂಡೆ ಇದ್ದಂಗೆ, ಉಂಡೆ ಬೆಲ್ಲ ಇದ್ದಂಗೆ ರೀ ಗೈಸ್. ನಮ್ಮ ಮಮ್ಮಿ ಉಂಡೆ ಬೆಲ್ಲ ಆದ್ರೆ ನಮ್ಮ ಅಮ್ಮ ಮಾಮೂಲಿ ಬತ್ತದ್ರ ದಪ್ಪ ಉಂಡೆ ಬೆಲ್ಲ ಹಂಗಿರೋದು ಸೇಮು. ಚಪಾತಿ ಸೀದೋಯ್ತವು. ಚಪಾತಿ ಸ್ಟೈಲ್ ನೋಡಿ ಯಾವ ಸ್ಟೈಲ್ ಆಗಿರುತ್ತೆ ಈಗ. ಲಲ್ತವ್ರೆ ಸಿಎಂ ಲಲ್ತವ್ರೆ ಮಮ್ಮಿ ಅರ್ಧ ನಿಡ್ಗಟ್ಟನೆ ಸೇರ್ಸಿದೆ. ಕಣ್ಣು ಹೋಗ್ಬಿಟ್ಟು ಅವನು ಅಕ್ಕನ್ಗೆ ಹೋಗ್ಬಿಟ್ಟು ಕಣ್ಣು ಹೋಗ್ಬಿಟ್ಟು ಅವನು ಗೈಸ್. ಏನಂದ್ರೆ ಇವಾಗ ನಾವು ಹೋಯ್ತಾ ಇರೋದು ಟ್ರೈನಲ್ಲಿ. ಸೊ ಎಷ್ಟು ಕಿಲೋಮೀಟ್ರ್ ಐತೆ ಅನ್ನೋದು ಯಾರು ಬೊಗಳುತ್ತಾರೆ ಇಲ್ಲ. ಗೂಗಲಲ್ಲಿ ಚೆಕ್ ಮಾಡಿದ್ರೆ ಏನೇನೋ ಕತ್ಲೆ ಇಲ್ಲಿ ಗೂಗಲಲ್ಲಿ ತೋರಿಸಿದ್ರೆ ಏನೇನೋ ಚೆಕ್ ತೋರಿಸ್ತೈತೆ. ಸೊ ಇಲ್ಲಿ ನೋಡಿದ್ರೆ ಏನು ಊರಲ್ಲಿ ಎಲ್ಲರೂ ತುಂಬಿಸಿದೆ ಎಲ್ಲ ಕೆಂಚ. ಗೈಸ್ ಎಲ್ಲಿಗೆ ಅಯ್ಯೋ ವಟ ಅನ್ಬಿಡಿ ಗೈಸ್. ನಾವು ಹೋಯ್ತಿರೋ ಇದು ಎಲ್ಲಿಗೆ ಎಂತು ಅನ್ನೋದು. ಸೊ ಇದು 2 ದಿನದ ಒಂದೇ ವ್ಲಾಗ್ ಮಾಡಿದ್ರೆ ಒಂದೇ ವ್ಲಾಗಲ್ಲಿ ಗೊತ್ತಾಯ್ತದೆ ಎಲ್ಲಿಗೆ ಹೋಯ್ತಾ ಇದೀವಿ ಅಂತ. ಬರೀ ಇವತ್ತಿನ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡಿದ್ರೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಯ್ತದೆ ಗೈಸ್ ಎಲ್ಲಿಗೆ ಹೋಯ್ತಾ ಇರೋದು ಅಂತ. ಅಲ್ಲಿ ದೂರದಲ್ಲಿ ನಮ್ಮ ಗಗನವ್ರ ಟೀಚರ್ ಕಂಪ್ಲೇಂಟ್ ಹೇಳ್ತಾರೆ, ಮನೆ ಒಳಗಡೆ ಬಂದು ಅವನ್ಸ್ಕೊಂಡವನೆ. ಅಲ್ಲಿ ನಮ್ಮ ಮಮ್ಮಿ ಮತ್ತು ಅವ್ರ ಮಾವ ಇಬ್ಬರು ಸೇರ್ಕೊಂಡು ಕಂಪ್ಲೇಂಟ್ ಕೇಳ್ತಾ ನಿಂತವ್ರೆ. ಇವ್ರು ಕಳ್ಳಂಗೆ ಅವನ್ಸ್ಕೊಳಕ್ ಬಂದಿತ್ತು ಮನ್ಗಿಟ್ಟವ್ರೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್ ಗೈಸ್. ಅವನು ಯಾಕೆಂದ್ರೆ SLC ಅಲ್ವಾ, ಸೊ ರಜಾ ಹಾಕಂಗಿಲ್ಲ. SLC ರೂಲ್ಸೇ ಅದು. ಆದ್ರೆ ರಜಾ ಹಾಕ್ಬಿಟ್ಟು ಟ್ರಿಪ್ಪಿಗೆ ಬರ್ತಾವನೆ 4-5 ದಿನ. ಆದ್ರಿಂದ ಅವನ್ಸ್ಕೊಂಡು ಒಳಗಡೆ ನಿಂತವನೆ. ಬರ್ಬೇಡ ಅಂತ ಹೇಳಿ ಮಮ್ಮಿ, ಬರ್ಬೇಡ ಅಂತು ಬಾ ಅಂತ ಅಂದಿರೋಳು ನೀನು. SLC ಗಂಡ ಹಾಳು ಮಾಡ್ತಿರೋಳು ಯಾರು ಹೇಳು ಹೇಳು. ಸಾಕ ಮಮ್ಮಿ. ನನಗೆ ಒಂದು ಡೌಟು,
ಟ್ರೈನ್ ಒಂದು ಈ ತರ ಸೌಂಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಬುಕ್ಕು ಅಂತ ತಾನೇ ಟ್ರೈನ್ ಸೌಂಡ್ ಇರೋದು. ಇವಾಗ ನ್ಯೂ ಫ್ಯಾಷನ್ ಆಗೈತೆ ಟ್ರೈನ್ ಸೌಂಡ್ ಸ್ವಲ್ಪ ಡೌಟ್ ಅದು. ಚಿಕ್ಕ ಬುಕ್ಕು ಅಂತ ಟ್ರೈನ್ ಸೌಂಡ್ ಅಂತಾರೆ. ಅರೆ ಟ್ರೈನ್ ಸೌಂಡ್ ಯಾಕೆ ಒಳ್ಳೆ ಕೇಳಕ್ ಆಗದೆ ಇರೋ ತರ ಸೌಂಡ್ ಬಂದು ಅನ್ನೋ ಡೌಟ್. ಇವಾಗ ಸೌಂಡ್ ಲೆಸ್ ಮಾಡಿದೀವಿ. ಅದೇ ಸೌಂಡ್ ಲೆಸ್ ಆದ್ರೆ ಕೇಳಕ್ ಆಗದೆ ಇರಲ್ಲ ಸೋನು. ಗೈಸ್ ಜನರಲ್ ನೋಡಿ ಗೈಸ್, ಆ ಕಡೆ ಎ ಸಿ ನೋಡ್ಕೊಂಡ್ ಬಂದ್ ಜನರಲ್ ನೋಡ್ತಾ ಇದ್ದೆ. ಇದು ಜನರಲ್ ಅಲ್ಲ, ಬುಕ್ ಆಗಿರೋ ಟಿಕೆಟ್ಸ್. ಗೈಸ್ ಏನಂದ್ರೆ ನಮ್ಮ ಮಮ್ಮಿ ಸ್ಲೀಪಿಂಗ್ ಕೋಚ್ ಮಾಡಿದ್ರೆ ಬರೀ ನಾನು ನಮ್ಮ ಬೇರೆ ಆಗೋಯ್ತೀವಿ ಅನ್ಬಿಟ್ಟು ಇನ್ನೇನು ಮತ್ತೆ ನೀನು ನಮ್ಮ ಮಮ್ಮಿ ಆಡ್ತಾಳೆ. ನೀನ್ ಏನಂದೆ ಸ್ಲೀಪಿಂಗ್ ಕೋಚ್ ಮಾಡಿದ್ರೆ ನಾವಿಬ್ರು ಬೇರೆ ಆಗಲ್ವಾ ಗೈಸ್. ನಾವು ಹೋಯ್ತಾ ಇರೋದು ಜನರಲ್ ಅಲ್ಲಿ ಗೈಸ್. ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಎಲ್ಲ ಗೊತ್ತಾಯ್ತದೆ. ಗೊತ್ತಿಲ್ಲ, ಎಕ್ಸ್ಪೆರಿಮೆಂಟ್ ಆಗಿಲ್ಲ ಒಂದ್ಸಲ ಅನ್ನೋದು. ಲಾಂಗ್ ಜರ್ನಿ ಫಸ್ಟ್ ಟೈಮ್ ಹೋಯ್ತಾ ಇರೋದು ಟ್ರೈನ್ ಅಲ್ಲಿ, ಅದು ಜನರಲ್ ಅಲ್ಲಿ ಗೈಸ್. ನೀನ್ ಜನರಲ್ ಅಲ್ಲಿ ಹೋಗಿದೆ ಅಲ್ವಮ್ಮ? ಟ್ರೈನ್ ಅಲ್ಲಿ ಹೋಗಿದೆ. ಇಲ್ಲಿ ಬಂದಿರೋದು ಮಮ್ಮಿ ಮನೆಗೆ ಗೈಸ್ ಏನಂದ್ರೆ ಲಾಂಗ್ ಜರ್ನಿ ಯಾವಾಗ್ಲೂ ಮಾಡಿಲ್ಲ. ಹೋದ್ಮೇಲೆ ಅಂದ್ರೆ ಸುಮಾರು ರೀಲ್ಸ್ ನೋಡಿದೀನಿ ಗೈಸ್ ನಾನು, ಜನರಲ್ಲು ತುಂಬಾ ಕಷ್ಟ ಐತೆ ಅನ್ನೋದು. ಸೊ ನಾನು ಲಾಸ್ಟ್ ಟ್ರಿಪ್ ಹೋದಾಗ್ಲೂ ನಮ್ದು ಜನರಲ್ ಅಲ್ಲದೆ ಅಷ್ಟು ಕಷ್ಟ ಅನ್ಸಿತ್ತು. ಸೊ ನೋಡ್ಬೇಕು ಗೈಸ್ ಇದು ಹೆಂಗ್ ಆಯ್ತದೆ ಏನು ಅಂತ. ಇವಾಗ ಅಲ್ಲಿ ಒಂದು ಟ್ರೈನ್ ಪಾಸ್ ಆಯ್ತು. ಆ ಟ್ರೈನ್ ಅದೊಂದ್ ಟ್ರೈನ್ ಪಾಸ್ ಆಗಿದ್ ನೋಡಿ ಭಯ ಆಯ್ತೈತೆ ಗೈಸ್. ಏನಕ್ಕೆ ನಮ್ದು ಜನರಲ್ ಆಗಿದ್ದು ಅಂದ್ರೆ ಸ್ಲೀಪಿಂಗ್ ಕೋಚ್ದು ಬುಕ್ ಮಾಡ್ಕೋಬಹುದಿತ್ತು. 3 ದಿನ ನನಗೆ ಬುಕ್ ಮಾಡಕ್ಕೆ ಹೇಳಿತ್ತು ನಮ್ಮ ಮಮ್ಮಿ. ಆದ್ರೆ ಏನಂದ್ರೆ ನಾವು ಬೇರೆ ಆಗೋಯ್ತೀವಿ ಗೈಸ್. ನಾನು ನಮ್ಮ ಅಮ್ಮ ಇಬ್ಬರೇ ಸಪ್ರೇಟ್ ಆಗೋಯ್ತೀವಿ. ಸೊ ಬಂದಿರೋ ಟೀಮ್ ಎಲ್ಲ ಸಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಒಟ್ಟಿಗೆ ಹೋಗೋದೇ ಚಂದ ಅಂದ್ಬಿಟ್ಟು ನಾನೇ ಕ್ಯಾನ್ಸಲ್ ಮಾಡಿಸ್ಕೊಂಡೆ. ಅದನ್ನ ನೋಡ್ಬೇಕು ಗೈಸ್ ಇವಾಗ ಹೆಂಗ ಆಯ್ತದೆ ಅಂತ. ಆರು ಟ್ರೈನ್ ಬಂದ್ಬಿಟ್ರೆ ಹೋಯ್ತವೆ, ಇನ್ನೇನ್ ಮಾಡವು? ಏನಿಲ್ಲ. ಆಮೇಲೆ ಇಲ್ಲಿ 3 ಅಲ್ವ ಇರೋದು, ಬರಲ್ಲ ಹಂಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಹಂಗೆ. ಇದ್ರ ಬರೋ ಟ್ರೈನಿಗೆ ಹೋಗಿ ನಿಂತ್ಕೊಬಿಡ್ನಮ್ಮ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಎಂತ ಮಾತಂದ್ಯಮ್ಮ ಅನ್ನೋದಂತ ನೀನು. ಬರ ಒಂದು 20 ಲಕ್ಷ 30 ಲಕ್ಷ ಉಳಿಸ್ತಾರೆ. ನನ್ನ ಮಗ ತಾರ್ ತಗತ್ತೀನಿ ಅಂತ ಅಣ್ಣ ಡೈಲಾಗ್ ಇದು. ನೀನ್ ಸೋದ್ರೆ ತಾರ್ ತಗತ್ತೀನಿ ಅನ್ನೋದು. ಏನೋ ಅವ್ವ ಮಗ ಡೀಸೆಂಟ್ ಆಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಚಾಕ್ಲೇಟ್ ಕೊಡು. ಮೈಕು ಕಣ್ಮಮ್ಮಿ ಅದೇ ಮಾಡ್ತೀನಿ. ಒಂದ್ ನಾನ್ ಹಾಕದ ನೀನೊಂದಕ್ಕೆ ಮುಡಿ ಬಿದೋದ್ರೆ ಏನ್ ಮಾಡಿದ್ರಿ ಆಮೇಲೆ? ಕೊಡು ಮೈಕ್. ಗೈಸ್ ಈ ಮೈಕು ನಂದಲ್ಲ, ಮೈಕ್ ಯೂಸ್ ಮಾಡಿ ಅಂತಿದ್ರಲ್ಲ. ಸೊ ನಾನ್ ರೀಲ್ಸ್ ಅಲ್ಲಿ ನೋಡ್ ಮಟ್ಟಕ್ಕೆಲ್ಲ ತಿರುಪ್ತಿ ರಶ್ ಐತೆ ಅನ್ನೋದು ಒಂದ್ ಗೊತ್ತಾಯ್ತು. ಆದ್ರೆ ಇದು ಅಪ್ಪು ಅಂತ ನೀವು ಶರತ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಸೊ ಅವ್ನ್ ಮೈಕ್ ಎತ್ಕ ಬಂದಿದ್ದೀನಿ ಗೈಸ್ ನಾನು, ಯಾಕಂದ್ರೆ ವಾಯ್ಸು ಕೇಳ್ಸಲ್ಲ ಅನ್ನೋ ರೀಸನ್ಗೆ. ಗೈಸ್ ನೋಡಿ ಜನರಲ್ ನಮ್ಮ ಅಣ್ಣ ನಾನು ನಮ್ಮ ಅಪ್ಪನ ತರ, ಇವಳು ನಮ್ಮ ತಮ್ಮ ನಮ್ಮ ಅಮ್ಮನ ತರ. ನಿಮ್ ತಾಯಿ ಬಂದ್ರೆ ನಾ ಮಾತಾಡ್ತೇ ಹೋಗ್ತಿದ್ದೆ. ಅವ್ರ ಫ್ಯಾಮಿಲಿ ಯಾರು ಹೆಂಗವ್ರೆ ಡಿಸ್ಕಷನ್ ಮಾಡ್ತಾರೆ. ಅರೆ ನನ್ನ ತಮ್ಮನ ಅಂತಾರಲ್ಲ ಯಾಕೆ? ಅಕ್ಕೆ ದೇವ್ರು ಒಳ್ಳೆಯವ್ರನ್ನೇ ಗೆಲ್ಲಿ. ಹೇಳಿ ಆಂಟಿ ಗೈಸ್ ಆಂಟಿ ಜೊತೆ ಟ್ರಿಪ್ಪು. ಗೈಸ್ ಆಂಟಿ ಜೊತೆ ಟ್ರಿಪ್ಪು. I'm going to Tirupati. ಹೇಳಿ ಗೋವಿಂದ 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 ಗೋವಿಂದ. ಈ ತರ ಮಜಾ ಸಿಕ್ತಿತ್ತ ನೀನು ರಿಸರ್ವೇಶನ್ ಅಲ್ಲಿ ಹೋಗಿದ್ರೆ? ಏನಿಲ್ಲ, ಆತರ ಏನಿಲ್ಲ. ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ಜನಗಳ ಜೊತೆ ಹೋಗ್ಲೇಬೇಕು ನಾವು. ದೇವ್ರ ದರ್ಶನ ಮಾಡ್ಬೇಕು ಅಂದ್ರೆ ಜನಗಳ ಜೊತೆ ಹೋಗ್ಲೇಬೇಕು. ಕುಂತಿದ್ದೀರಿ ನಾನಂತಮ್ಮ ಅಕ್ಕ ತಂಗಿರ್ ನೋಡಿ ಯಾವತ್ತ ನಿಂತಾರೆ. ಅರೆ ಬೈಕಳಕ್ ಹೋಗ್ಬೇಡಿ, ಅವ್ರನ್ನ ನೆನ್ಸ್ಬಿಟ್ಟು ನೀವು ಕೂತಿದ್ದೀರಾ ಅಂತ. ಅವ್ರು ಮೇಲತ್ತ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ, ಅವ್ರ ಟ್ರೈನ್ ಅಲ್ಲಿ ಹೋಯ್ತಾ ಫ್ರೆಂಡ್ಸ್ ಆಯ್ತಾರ ಅವ್ರು. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೂಸನಿ ಏನಂದ್ರೆ ನಾವು ಜನರಲ್ ಅಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಅನ್ಕೊಂಡಿದ್ದು. ಸೊ ನಮ್ಗೆ ಕಂಪ್ನಿ ಕೊಡಕ್ಕೆ ಅಂತ ಸ್ವಲ್ಪ ಜನ ಪರಿಚಯ ಆಗವ್ರೆ ಇಲ್ಲಿ.
ಜೊತೆಗಾದ್ರೆ ಆಡ್ತೀರಪ್ಪ. ನಮ್ಮ ಅಮ್ಮಂಗೆ ಒಬ್ರು ಚಿಕ್ಕ ಮಗ ಬೇರೆ ಸಿಕ್ಬಿಟ್ಟವ್ರೆ. ಚಿಕ್ಕ ಮಗ ಅದು ಚಿಕ್ಕ ಮಗ, ಇದು ಸ್ವಲ್ಪ ಮನೇಲಿದಾನಲ್ಲ ಸ್ವಂತ ಚಿಕ್ಕ ಮಗ ಅಂತ ಹೇಳಿ. ಅದೇ ಸ್ವಂತ ಚಿಕ್ಕ ಮಗ. ಚಿಕ್ಕ ಮಗ ಅಂದ್ರೆ ಚಿಕ್ಕ ಮಗು ಅನ್ಸ್ಕೊಂಡ್ಬಿಡ್ತಾರೆ. ಚಿಕ್ಕ ಮಗ ಮಗು ಅಲ್ಲ ಮಗ. ಚಿಕ್ಕ ಮಗು ಇದು, ಚಿಕ್ಕ ಮಗು ಇದು ಚೆನ್ನಾಗಿರೋದು. ಟ್ರೈನ್ ಹತ್ಕೋಬೇಕಾದ್ರೆ ತಪ್ಪಿಸ್ಕೊಂಡ್ಬಿಟ್ಟು ಅಳ್ತಿದ್ದ. ಟ್ರೈನ್ ಚಿಕ್ಕವ ಅಂತ ಹೇಳ್ತಾರೆ ಅವರು. ಟ್ರೈನ್ ಹತ್ಬೇಕಾದ್ರೆ ತಪ್ಪಿಸ್ಕೊಂಡ್ ಸಿಕ್ಕಿರೋ ಮಗ ಅಂತ ಹೇಳ್ತಾರ. ಹಂಗೆ ಇಲ್ಲ ಟ್ರೈನ್ ಅಲ್ಲಿ ತಪ್ಪಿಸ್ಕೊಂಡಿರೋ ಗಾಡಿನ ಹಿಡ್ಕೊಂಡ್ಬಂದು. ನಾವು ಜನರಲ್ ಅಂದ್ರೆ ಏನೇನೋ ಇರುತ್ತೆ, ಹೆಂಗೆಂಗೋ ಆಯ್ತದೆ ಅನ್ನೋ ಇದೆಲ್ಲ ಇತ್ತು. ಸೊ ಅದೇನು ಆಗಿಲ್ಲ ಗೈಸ್, ಆರಾಮಾಗಿ ಹೋಗ್ತಿದೀವಿ. ಈ ಕಡೆಗೆ ನಾವಿಬ್ರು ಸೆಟ್ಲ್ ಆಗಿದೀವಿ. ಸೊ ಏನು ಸಿಕ್ಕವ್ರೆ ನಮ್ಗೆ. ಟೈಮ್ ಪಾಸ್ ಆಯ್ತೈತೆ ಗೈಸ್. ಜನರಲ್ ಅಂದ್ರೆ ಏನೇನೋ ಅನ್ಕೋಬಿಟ್ಟಿದ್ದೆ. ಸೊ ಇನ್ಸ್ಟಾ ರೀಲ್ ನೋಡ್ಬೇಕಿದ್ರೆ ಜನರಲ್ ಅಂದ್ರೆ ಈ ತರ ಎಲ್ಲ ಇರುತ್ತೆ. ಸೊ ಜನರಲ್ ಅಲ್ಲಿ ಲಾಂಗ್ ಜರ್ನಿ ಯಾವಾಗ್ಲೂ ಮಾಡಿರ್ಲಿಲ್ಲ, ಅದ್ರಿಂದ ಅಷ್ಟು ಕಷ್ಟ ಇರ್ಲಿಲ್ಲ. ಸೊ ಜನರಲ್ ಅಂದ್ರೆ ಇರುತ್ತೆ, ಬಟ್ ಎಷ್ಟೋ ಜನ ನಿಂತ್ಕೊಂಡೆ ಜರ್ನಿ ಮಾಡ್ತಾವ್ರೆ. ಸೊ ನಿಂತಿರೋರ್ಗು ಕಷ್ಟ ಇರುತ್ತೆ, ನಿಂತಿರೋರ್ಗು ಕಷ್ಟ ಇರುತ್ತೆ ಗೈಸ್. ಬರೀ ನಮ್ ಕುಂತಿರೋದಕ್ಕೆ ಬಟ್ ಒಂದ್ ಕಡೆಗೆ ರೀಲ್ ನೋಡಿರೋದು ನಿಜನೋ ಅಂತ ಅನ್ಸುತ್ತೆ, ಒಂದ್ ಕಡೆ ಸುಳ್ಳು ಅಂತ ಅನ್ಸುತ್ತೆ. ಆತರ ಫೀಲ್ ಆಯ್ತೈತೆ. ಬಟ್ ನಮ್ ಬಗ್ಗೆ ಮಾತ್ರ ಈ ತರ ಆಯ್ತು, ಅಕ್ಕಪಕ್ಕದ ಬಗ್ಗೆನಲ್ಲಿ ಇದೇ ತರ ಆಯ್ತೋ ಗೊತ್ತಿಲ್ಲ ಗೈಸ್ ನನ್ಗೆ. ಸೊ ನಮ್ಗಂತೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ, ಒಳ್ಳೆ ಜರ್ನಿನೂ ಆಯ್ತೈತೆ ಗೈಸ್. ಕೆಂಚೋರೆ ಅಂತಾಕ್ಷರಿ ಶುರು ಮಾಡೋಣವಾ? ಫಸ್ಟ್ ನೀವ್ ಆಡಿ, ಆಮೇಲೆ ಫಸ್ಟ್ ನೀವ್ ಆಡಿ, ನೀವ್ ಆಡಿ ಫಸ್ಟ್. ಒಬ್ರು ಶುರು ಮಾಡಿದ್ರೆ ಅಂತಾಕ್ಷರಿನಾ ನೀವು ಶುರು ಮಾಡಿ ನಾವು ಜಾಯಿನ್ ಆಗ್ತೀವಿ. ಹಿಂದಿ ಸಾಂಗ್ ಬರಲ್ಲ ನಮ್ಗೆ, ನಾವು ಓನ್ಲಿ ಕನ್ನಡ. ನಾವಂತೂ ನಗ್ತಾ ಇದೀವಿ, ಬಟ್ ಅಕ್ಕಪಕ್ಕದಲ್ಲಿರೋರ್ಗೆ ಫುಲ್ ಡಿಸ್ಟರ್ಬ್ ಆಯ್ತೈತೆ ಗೈಸ್. ಪಾಪ ಅವ್ರಿಗೆ ಫುಲ್ ಬೇಜಾರೈತೈತೆ, ಬೈಯಕ್ಕೂ ಬೈತವ್ರೆ, ನಗಕ್ಕೂ ನಗ್ತವ್ರೆ. ಬಟ್ ನಮ್ಗೆಲ್ಲ ಏನ್ ಬೇಜಾರಾಯ್ತಾ ಇಲ್ಲ ಗೈಸ್. ಎಂಜಾಯ್ ಮಾಡ್ಬೇಕು, ಅಷ್ಟಾದ್ಮೇಲೆ ಎಂಜಾಯ್ ಮಾಡಕ್ಕಾಗಲ್ಲ. ನಮ್ಮ ಅಮ್ಮನ ಇಂಟೆನ್ಷನ್ ಏನ್ ಗೊತ್ತಾ, ಗೋವಾಗ್ ಹೋಗೋರೆಲ್ಲ ಬರೀ ಅಲ್ಲಿಂದ ಬಂದು ಕುಡಿಯೋದೇನಿಲ್ಲ, ಇದು ಬೇಕಂದ್ರೆ ಮೈಕಲ್ ಹೇಳ್ತೀನಿ ನಾನು. ಕುಡಿಯೋದಿಲ್ಲ, ಹುಡುಗಿರ್ ಚಟ ಇದೆ. ಹುಡುಗಿರ್ದಿಲ್ಲ, ಇದು ಕಟ್ ಮಾಡ್ಬಿಡ್ರಿ ನೀವು. ಹುಡುಗಿರ್ ಚಟ ಇದ್ರೆ ನೀವೇನೆ ಏನ್ ಹೇಳ್ಬೇಕು ಅದೇನೇ ನೋಡಿ. ಆರಾಮಾಗಿ ನಾವು ಕ್ಯೂವಲ್ಲಿ ಹೋಗ್ತಾ ಇದೀವಿ. ಇವಾಗ ದರ್ಶನ ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಕಾಂಟೆಂಟ್ ಮಾಡಿ ಆರಾಮಾಗಿದೆ, ಎಲ್ಲ ಆರಾಮಾಗಿ ಬನ್ನಿ. ಬಿಡ್ತಾರೆ 24 hours ಅಲ್ಲಿ, 24 ಗಂಟೆ ಟೈಮಲ್ಲಿ ಬಿಡ್ತಾರೆ ನಿಮ್ಮ ಗೈಸ್. ಏನಂದ್ರೆ ನಾವು ಒಂದು 4:10 ಬಂದು ತಿರುಪತಿ ಟ್ರೈನ್ ಇಳಿದ್ವಿ. ಸೊ 4:10 ಬಂದ್ವಿ. ಅದಾದ್ಮೇಲೆ ಟೋಕನ್ ಏನೋ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಕ್ಯೂ ಇತ್ತು ಗೈಸ್. ಅಯ್ಯಪ್ಪ, ಅವಾಗ ಅಲ್ಲಿಂದ ಬಂದು ಡೈರೆಕ್ಟಾಗಿ ಎಲ್ಲೂ ನಿಂತ್ಕೊಳ್ಳಿಲ್ಲ. ನಾವಂತೂ ಡೈರೆಕ್ಟ್ ಬಂದು ನಿಂತ್ಕೊಂಡ್ವಿ. ಸೊ ಎಲ್ರಿಗೂ ಸಿಕ್ತು, ಒಂದು 5 ಜನಕ್ಕೆ ಸಿಗಲಿ. ಆದರೆ ನನಗೂ ಸಿಗಲಿಲ್ಲ. ನಮ್ಮ ಅಮ್ಮಂಗೆ, ನಮ್ಮ ಮಮ್ಮಿಗೆ ಮಾನ್ಗೆಟ್ಟವಳು ಹೇಳ್ತಾವಳೆ ನೋಡು ಅಂತ. ಸರಿ ಏನು ಮಾಡಲಿ, ಹಂಗಂತೂ ಯಾಕಪ್ಪ ಫಸ್ಟ್ ಅದೇ ಯಾಕಾದ್ರೂ ಬಂದು ಅಂತ ಅಂದ್ಕೊಂಡೆ. ಹಂಗೆ ಅಂದ್ಕೊಂಡಿದ್ದಕ್ಕೆ ಟಿಕೆಟ್ ಸಿಗಲಿಲ್ಲ ನಿಮಗೆ ಅಂತೆಲ್ಲ ಬೈತವ್ರೆ. ಸೊ ರಶ್ ಅಂದರೆ ರಶ್ ಆಯ್ತೆ ಗೈಸ್. ಆದರೆ ವೀಡಿಯೋದಲ್ಲಿ ನೋಡಿರೋದಕ್ಕೂ ಇಲ್ಲಿಗೂ ಡಿಫ್ರೆಂಟ್ ಏನಿಲ್ಲ ಗೈಸ್. ಆದರೆ 24 hours ಹೋದರೆ ಅಷ್ಟೇ ರಶ್ ಇರುತ್ತೆ. ಇದು ಬಂದು ಗೈಸ್ ನಮ್ಮ ಪರಿಸ್ಥಿತಿ ಬಂದು ಯಾರಿಗೆ ಹೇಳೋದು ಅನ್ನೋ ಥರ ಆಗೈತೆ. ಸೊ ಎಲ್ರಿಗೂ ಸಿಕ್ತು, ನಾನು ಒಬ್ಳು ಈ ತರ ಆಗೋದ್ನ ಆ ತರ ಯೋಚನೆ ಬೇರೆ ಆಯ್ತೈತೆ. ನನಗಂತೂ ಹೆವಿ ಸುಸ್ತಾಯ್ತೈತೆ. ರಶಲ್ಲಿ ನಿಂತ್ಕೊಳಕ್ಕೂ ಆಯ್ತಿರ್ಲಿಲ್ಲ. ಸೊ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜನ ನುಗ್ಬಿಟ್ರು ಗೈಸ್. ಅದಿಲ್ಲ ಅಂದಿದ್ರೆ ಹೆಂಗೋ ಆಗೋಯ್ತಿತ್ತು. ಇವಾಗ 24 hours ದರ್ಶನಕ್ಕೆ ಹೋಗಿ ನಿಂತ್ಕೋಬೇಕು. ಹೆಂಗಾಯ್ತದೋ ಏನೋ ಅನ್ನೋದೊಂದು ಭಯ ಆಯ್ತೈತೆ ಗೈಸ್. ನಮ್ಮ ವರಲಕ್ಷ್ಮಿಗೂ ಸಿಕ್ಬಿಟ್ಟೈತೆ ಅದು. ಆದ್ರೆ ಏನ ಗೊತ್ತ ನೀನು 1000 ರೂಪಾಯಿ ಆಫರ್ ಮೇಲೆ ಆಫರ್ ಕೊಡ್ತವ್ರೆ. ಆದ್ರೆ ಬೆಟ್ಟ ಹತ್ತಕ್ಕೆ ಆಗಲ್ಲ. 100 ರೂಪಾಯಿ ಇದು ಹತ್ತಕ್ಕೆ ಮೆಟ್ಲು ಏನು ಇಲ್ಲ ಅನ್ಸುತ್ತೆ.
ಗೈಸ್ ಏನೂ ಇಲ್ಲ ಇಲ್ಲಿ ಮೆಟ್ಲೆಲ್ಲ, ಅದಕ್ಕೆ ಅವ್ನಂಗೆ ಅಂತಾರದು. ಗೈಸ್ ಒಳ್ಳೆ ದೇವ್ರ ದರ್ಶನ ಎಲ್ಲ ಆಯ್ತು. ಬಟ್ ನಂದು ಒಂದು ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಗೈಸ್, ವಿಡಿಯೋ ಮಾಡಕ್ಕೆ ಅಂದ್ರೆ ಸ್ಟೋರೇಜ್ ಕೇಳ್ತೈತೆ. ಬರೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಕೊ ಬಂದೆ. ಹೆಂಗೈತೆ ದೇವ್ರ ದರ್ಶನ ಎಲ್ಲ? ಫೋನೇ ಸರಿ ಇಲ್ವಾ? ನೀನ್ ಸೂಪರ್ ಅವ್ರ, ಈಗ ಹೇಳಿದಿರ ಅದು ಸೂಪರ್. ಗೈಸ್ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು. ಬಟ್ ಎಲ್ಲ ವಿಡಿಯೋ ಮಾಡಾಕಕ್ಕೆ ನಾನು ಬರೀ ಸ್ಟೋರೇಜ್ ಫುಲ್. ಅದಾದ್ಮೇಲೆ ಇದನ್ನ ತೆಗೆದು ನೋಡಿದ್ರೆ ಎಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಕೊ ಬಂದಿದೀನಿ. ನಂದು ಎಷ್ಟೆಷ್ಟು ವಿಡಿಯೋಸ್ ಇದ್ದಾಗೆಲ್ಲ ವಿಡಿಯೋ ಆಯ್ತಾಯ್ತು. ಇವಾಗ ಏನಕ್ಕೆ ಹಿಂಗ ಆಯ್ತೈತೆ ಅನ್ನೋದೇ ಗೊತ್ತಾಯ್ತಲ್ಲ ಗೈಸ್. ಬರೀ ಸ್ಟೋರೇಜ್ ಪ್ರಾಬ್ಲಮ್. ಎಲ್ರಿಗೂ ಒಂಥರ ಆದ್ರೆ ಇವ್ರಿಗೂ ಒಂಥರ. ಅದು ಚೆನ್ನಾಗಿಲ್ಲ ಅಂದ್ರೆ ನಾನು ಒಂಚೂರು ತಿಂದು ನೋಡ್ತೀನಿ, ಒಂದ್ ಬೈಟು 2 ಹಾಕ್ಸ್ಬಿಟ್ಟಾ. ಮತ್ತೆ ಒಂದ್ ದೇವಸ್ಥಾನಕ್ಕೆ ಅಂತ ಬಂದ್ವಿ, ಆದ್ರೆ ದರ್ಶನಕ್ಕೆ ಅಂತ ಹೋಗಿಲ್ಲ. ಲಕ್ಷ್ಮಿ ಆಂಟಿ, ನಮ್ಮ ಮಮ್ಮಿ, ನಾನು ಎಲ್ಲ ಇಲ್ಲಿ ಒಂದಷ್ಟು ಲಗೇಜ್ಗಳನ್ನ ಗುಡ್ಡೆ ಹಾಕ್ಬಿಟ್ಟು ಹೋಗವ್ರೆ. ಅದನ್ನ ಕಾಯ್ಕೊಂಡು ಯಾವ ದೇವಸ್ಥಾನ ಇದು? ಗೋವಿಂದರಾಜ ಸ್ವಾಮಿ. ಆಂಟಿದು ಅದಕ್ಕೆ ಗೋವಿಂದರಾಜ ಸ್ವಾಮಿ ತರ ಮಲಗಿರೋದು. ಹಾಯ್ ಆಂಟಿ ಆಯಲ್ಲ 2 ಹೇಳೋದು. ಆಂಟಿ ದರ್ಶನ ಹೆಂಗಾಯ್ತೈತೆ? ಸೂಪರ್ ಆಗಿ ಆಯ್ತಾ ಇದೆ ಕಣಪ್ಪ. ಹಾ, ಮತ್ತೆ ತಿರುಪತಿಲಿ ರಶ್ ಅನ್ನೋರ್ಗೆ ಏನ್ ಹೇಳ್ತೀರಾ? ಏನು ಇಲ್ಲಪ್ಪ, ನಮ್ಗೆ ಟಿಕೆಟ್ ಸಿಕ್ಲಿಲ್ಲ. ಬಟ್ ಧರ್ಮ ದರ್ಶನ ಅಂತೂ ಖಂಡಿತ ಆಗುತ್ತೆ. ಕೆಂಚ ಏನೇನ್ ಸಮಾಚಾರ? ಮಿಂಚ್ತಿದೆ ನನ್ ಮೇಕಪ್ ಹಾಕಂದ್ರೆ. ಓ, ನಿನ್ ಮೇಕಪ್, ನಂದು ಮೇಕಪ್. ದೇವಸ್ಥಾನಕ್ಕೆ ಅಂತ ಬಂದು ಹೆವಿ ನಿದ್ದೆ ಗೊತ್ತೈತೆ ನನಗಂತೂ. ನೈಟ್ ಎಲ್ಲ ನಿದ್ದೆ ಇದ್ದೇ ಇರೋದ್ರಿಂದ ಸೊ ಈ ದೇವ್ರ ದರ್ಶನ ಮಾಡ್ಕೊಂಡು ಇನ್ನೊಂದು ದೇವ್ರ ದರ್ಶನ ಆಯ್ತಾ? ಮಂಗಾಪುರ ಒಂದೇನಾ ಇನ್ನೊಂದೇನಾ ಆಂಟಿ? ಇನ್ನೊಂದು ದೇವಸ್ಥಾನ ಐತಂತೆ, ಅದು ಮುಗಿಸ್ಕೊಂಡು ಒಂದ್ ಸ್ವಲ್ಪ ಹೊತ್ತಾರು ನಿದ್ದೆ ಮಾಡ್ಬೇಕು. ನಮ್ಗೆ ಟೋಕನ್ ಸಿಕ್ಕಿಲ್ದೇ ಇರೋದ್ರಿಂದ ಇವತ್ತು ನೈಟ್ ಗೈಸ್, ಆದ್ರೆ ಇವತ್ತು ನೈಟ್ ದರ್ಶನಕ್ಕೆ ಅಂತ ಹೋಗ್ಬೇಕು. ಸುಮಾರು ಒಂದು 6-7 ಸೀಟಕ್ಕೆ ಟೋಕನ್ ಸಿಕ್ಕಿಲ್ಲ. ಸೊ ಅದ್ರಲ್ಲಿ ನಾನು ಒಬ್ಳು, ಅದರಿಂದ ನಾನು ನಮ್ಮ ಮಮ್ಮಿಗೆ ಸಿಕ್ಕೈತೆ. ಬಟ್ ನಮ್ಮ ಮಮ್ಮಿ ನಾನು ಒಬ್ಳೇ ಹೋಗ್ಬೇಕು ಅಂತ ನನ್ನ ಜೊತೆ ನಮ್ಮ ಮಮ್ಮಿನೂ ಬರ್ತಿದೆ. ಹೇಳ್ಬೇಕಾದ್ರೆ ಟೋಕನ್ ಸಿಕ್ಕಿರೋರಿಗೆಲ್ಲ ನಾಳೆ ನೈಟ್ ಇರೋದು ಗೈಸ್ ದರ್ಶನ. ಬಟ್ ನಾವು ಟೋಕನ್ ಇಲ್ಲದೆ ಇರೋರು ಇವತ್ತು ನೈಟೇ ದರ್ಶನಕ್ಕೆ ಹೋಗ್ಬೇಕು. ಸೊ ಇವತ್ತು ನೈಟು ಹೋದ್ರೆ ನಮಗೆ 24 hours ಅಂತ ಹೇಳವ್ರೆ. ಸೊ ಎಷ್ಟು ಗಂಟೆಗೆ ದರ್ಶನ ಮುಗೀತದೆ ಅಂತ ಗೊತ್ತಿಲ್ಲ ಗೈಸ್. ಇವತ್ತು ಬೆಳಿಗ್ಗೆಯಿಂದ ಬಂದು ಬರೀ ನಮ್ಮ ಕೆಲಸ ಟೆಂಪಲ್ ರನ್ನೇ ಆಗೈತೆ. ಸೊ ಆದರೆ ನಾನು ವ್ಲಾಗ್ ಮಾಡೋಕ್ಕೆ ನನ್ನ ಫೋನಲ್ಲಿ ಫಸ್ಟು ಸ್ಟೋರೇಜ್ ಇಲ್ಲ ಅಂತ ಬಂತು. ಅದಾದಮೇಲೆ ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡಿ ವೀಡಿಯೋ ಮಾಡೋದ ಅಂದ್ಕೊಂಡು ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗಿ ಬೆಳಿಗ್ಗೆಯಿಂದ ಒಂದು ವೀಡಿಯೋನೂ ಮಾಡಿಲ್ಲ ಗೈಸ್ ನಾನು. ಸೊ ಇವಾಗ ಬಂದು ಜಸ್ಟ್ ಮುಖ ತೊಳಿಯೋಕ್ಕೆ ಅಂದ್ಬಿಟ್ಟು ಮುಖ ಎಲ್ಲ ಸಿಡ್ತೆ. ಅಷ್ಟರಲ್ಲಿ ಸದ್ಯಕ್ಕೆ ಎಷ್ಟೋ ಚಾರ್ಜ್ ಆಗಿತ್ತು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ನಂದು ಹೇಳಿದ್ನಲ್ಲ ಮೊದಲೇ, ಟೋಕನ್ನು ನನಗೆ ಸಿಕ್ಕಿಲ್ಲ, ಎಲ್ರಿಗೂ ಸಿಕ್ಕೈತೆ ಅಂತ. ಸೊ ಇವಾಗ ನಮ್ಮದು ಧರ್ಮ ದರ್ಶನನೇ ಮಾಡಬೇಕು. ಎಷ್ಟೊತ್ತಾಯ್ತದೆ ಏನೋ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಒಳಗಡೆಗೆ ಫೋನು ಅಲೋ ಇಲ್ವಂತೆ ಗೈಸ್, ಒಳಗಡೆ ತಗೊಂಡೋಗೋಕ್ಕೆ. ಅಂದರೆ ಕ್ಯೂ ಮುಗಿಯೋವರೆಗೂ ತಗೊಂಡೋಗ್ಬೋದಂತೆ. ಆಮೇಲೆ ಅಲ್ಲಿ ಲಾಕರಲ್ಲಿ ಇಡ್ಸಿದ್ರೆ ತಿರ್ಗಿ ಅದು ನಾವು ತಗೊಳ್ಳೋಕ್ಕೆ ನಮಗೆ ರಿಸ್ಕ್ ಆಯ್ತದೆ ಅಂದ್ಬಿಟ್ಟು ಫೋನ್ ಒಳಗಡೆ ತಗೊಂಡೋಗೋಕ್ಕಾಯ್ತಲ್ಲ. ನಮ್ಮ ಅಮ್ಮವ್ರದ್ದು ಇರೋದು ನಾಳೆ ನೈಟ್ 10 ಗಂಟೆಗೆ ದರ್ಶನ, ಅವ್ರದ್ದು ಟೋಕನ್ ಇರೋದ್ರಿಂದ. ಸೊ ನಾನು ಇವಾಗ ಹೋಗ್ಬೇಕು ಪ್ಲೀಸ್ ಇವಾಗ ದರ್ಶನಕ್ಕೆ. ಬಟ್ ಫೋನ್ ಇಲ್ಲ, ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ. ಇನ್ನು ಬೆಳಿಗ್ಗೆಯಿಂದ ಅಲ್ಲೆಲ್ಲ ಚೆನ್ನಾಗಿತ್ತು, ನೀರಲ್ಲೆಲ್ಲ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಚೆನ್ನಾಗಿತ್ತು. ಆದರೆ ವ್ಲಾಗ್ ಮಾಡೋಕ್ಕೆ ಅಂತ ಫೋನೇ ಇರಲಿಲ್ಲ ಗೈಸ್ ನನ್ನ ಹತ್ರ, ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು. ಸೊ ಅದು ಅಲ್ಲಿ ನಾವು ಮಾಡಬೇಕಿದ್ರೆ ಅವರು ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದ್ಯಾವುದಾದ್ರು ಇದ್ದರೆ ಕ್ಲಿಪ್ಸ್ ಕಳ್ಸ್ಕೊಂಡು ಹಾಕ್ತೀನಿ. ದಂಡಕ್ಕೆ ಬನ್ನಿ. ಸೊ ಇದು ಬೆಳಿಗ್ಗೆಯಿಂದನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಅಲ್ಲಿ ತಿರುಪತಿ ಒಳಗಡೆ ಹೋಗ್ಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ರಶ್ಶು ರೀಲ್ಸಲ್ಲಿ ನೋಡಬೇಕಿದ್ರೆ ಧರ್ಮ ದರ್ಶನ ಮಾಡೋಕ್ಕಾಗಲ್ಲ, ಬರಬೇಡಿ ಅಂತ ಬರೀ ರೀಲ್ಸೇ ಅಪ್ಲೋಡ್ ಮಾಡ್ತಾಯಿದ್ರು. ಸೊ ನೋಡಬೇಕು ಗೈಸ್, ಅದು ರಶ್ ಇರುತ್ತಾ ಇಲ್ಲ ಫ್ರೀಯಾಗಿ ದರ್ಶನ ಮಾಡ್ತೀವ, ಹೆಂಗಾಯ್ತದೆ ಏನು ಅಂತ. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಗೈಸ್, ಬೆಳಗ್ಗೆ ನನಗೆ ಹೊಟ್ಟೆ ನೋವು ಬಂದು ಇಷ್ಟೊತ್ತಾದರೂ ಹೋಗಿರಲಿಲ್ಲ ಗೈಸ್. ತಿರುಪತಿಗೆ ಬಂದಿದ್ದು ನಾನು ಹೊಟ್ಟೆ ನೋವು ಗೊತ್ತಾಗಲಿಲ್ಲ, ಏನೂ ಗೊತ್ತಾಗಲಿಲ್ಲ. ಎಷ್ಟು ಸ್ಟ್ರೆಸ್ ಫೀಲ್ ಆಯ್ತಾಯಿತ್ತು ಅಂದರೆ ಅಯ್ಯೋ ಯಾಕಾದರೂ ಬಂದೋ ಅಂತಲೂ ಅನಿಸಿತ್ತು. ಸೊ ಅದೆಲ್ಲ ಆದಮೇಲೆ ಇವಾಗ ಏನೂ ಇಲ್ಲ ಗೈಸ್, ಆರಾಮಾಗಿದ್ದೀನಿ. ಸೊ ನೋಡಬೇಕು ಇವಾಗ ದರ್ಶನ ಹೆಂಗಾಯ್ತದೆ. ಅಲ್ಲಿ ಸಿಚುವೇಶನ್ ತೋರ್ಸೋಕ್ಕೂ ನನ್ನ ಹತ್ರ ಫೋನ್ ಇರೋಲ್ಲ. ಬಟ್ ಬಂದು ಹೆಂಗಾಯ್ತದೆ ಏನೋ ಅಂತ ಹೇಳ್ಕೊಡ್ತೀನಿ. ತಿರುಪತಿ ಊಟಕ್ಕೆ ಅಂತ ಇರೋ ಚಪ್ಪಲಿ ನೋಡಿ ಗೈಸ್ ಎಷ್ಟು ಬಿಟ್ಟವ್ರೆ ಗೈಸ್. ನಾವು ಊಟಕ್ಕೆ ಅಂತ ಬಂದ್ವಿ.
ಸೊ ಅಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆ ಅಂತ ಬಂದರೆ ಗೈಸ್ ಎಷ್ಟು ಸ್ಲಿಪ್ಪರ್ ಐತೆ ಅಂದರೆ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಬಿಡ್ಸೋರು ಸ್ವಲ್ಪ ಕಮ್ಮಿ ಗೈಸ್. ಅವ್ರು ಇಲ್ಲಿ ಆಚೆ ನೋಡಿದ್ರಿ ಅಪ್ಪ ಎಷ್ಟು ಜನ ಸ್ಲಿಪ್ಪರ್ ಐತೆ ನೋಡೋದು ಹಂಗೆ ಗೈಸ್. ಒಂದು ನಿಮಿಷ ಶಾಕು ನೋಡಿದ ತಕ್ಷಣ ಗೈಸ್ ಇವತ್ತು ತಿರುಪ್ತಿಲಿ ಬಂದು ನನ್ನ ಫೇವ್ರೇಟ್ ಆಗಿರೋ ಬಿಸಿಬೇಳೆ ಬಾತ್ ಮಾಡವ್ರೆ ಗೈಸ್. ನಾನು ಬಿಸಿಬೇಳೆ ಬಾತ್ ತಿನ್ನೋದು ಆದರೂ ಹಾಕಿಸ್ಕೊಂಡಿದ್ದೀನಿ. ಮೊಸರನ್ನು ಐತೆ ಅಂದರು, ಸೊ ಅದು ಹಾಕಿಸ್ಕೊಳ್ತಿದ್ದೀನಿ. ಇದನ್ನು ಖಾಲಿ ಮಾಡಲೇಬೇಕು ಅಂತ ರೂಲ್ಸ್ ಹೇಳ್ಬಿಟ್ರೆ ಅವರು ಬಿಸಿಬೇಳೆ ಬಾತ್ ಹಾಕ್ನಾ ಅದ್ರ ಜೊತೆ ಚಟ್ನಿ ಕೊಟ್ಟವ್ರೆ ಗೈಸ್. ಫಸ್ಟ್ ನೋಡ್ತಿರೋದು ಬಿಸಿಬೇಳೆ ಬಾತ್ಗೆ ಚಟ್ನಿ ಕಾಂಬಿನೇಷನ್. ನಾನು ಹೇಳ್ಬೇಕಾದ್ರೆ ಬಿಸಿಬೇಳೆ ಬಾತೆ ತಿನ್ನಲ್ಲ, ಅದ್ರಲ್ಲಿ ಚಟ್ನಿನೂ ಆಗಲ್ಲ, ಚಟ್ನಿ ಜೊತೆ ಬಿಸಿಬೇಳೆ ಬಾತ್ ಎರಡನ್ನೂ ಕೊಟ್ಟವ್ರೆ. ವಾಟ್ ಎ ಕಾಂಬಿನೇಷನ್ ಗೈಸ್. ಆದರೂ ದೇವ್ರ ಪ್ರಸಾದ ಅಂತ ಒಂದು ತಿಂದು ಟೇಸ್ಟ್ ಮಾಡ್ತೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡೆಲ್ಲ ತಿನ್ನೋದು ಬಿಟ್ಟಿದ್ದು ಗೈಸ್. ಚೆನ್ನಾಗೈತೆ ಗೈಸ್. ಅದು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಬಿಟ್ಬಿಟ್ಟಿದ್ದು ತಿನ್ನೋದನ್ನ ಬಿಸಿಬೇಳೆ ಬಾತ್ ಗೈಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತು ಕರೆಕ್ಟಾಗಿ ಏನೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಅವತ್ತೊಂದು ದಿನವೇ ಕರೆಕ್ಟಾಗಿ ನನಗೂ ಹುಷಾರಿರಲಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ತಿರುಪತಿ ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಹೋಗಿ ಎಷ್ಟು ಅವರ್ಗೆ ಆಚೆ ಬಂದ್ವಿ, ಅದಾದಮೇಲೆಲ್ಲ ಏನೇನಾಯಿತು ಅನ್ನೋದು ಒಳ್ಳೆ ಕಾಮಿಡಿ ಇತ್ತು ಗೈಸ್, ಒಳ್ಳೆ ಎಂಜಾಯ್ ಅಂತೂ ಮಾಡಿದ್ವಿ. ಸೊ ಈ ವ್ಲಾಗಿನ ನೆಕ್ಸ್ಟ್ ವ್ಲಾಗ್ ಚೆನ್ನಾಗೈತೆ ಅಂತ ಹೇಳ್ತೀನಿ. ಹಂಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮಿಂದ ಕೇಳ್ಕೊಳ್ಳೋದಷ್ಟೇ. ಒಂದೇ ಒಂದು ಲೈಕ್ ಹೋಗಿ ನಾನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.